ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಸಾರಾ ಅಲಿ ಖಾನ್ ಸಾಕಷ್ಟು ಹೆಸರು ಮಾಡಿರುವಂಥ ನಟಿ. ಸೊ ಇವರಿಗೆ ಒಂದು ಈಗ ಬಂದಿರುವಂಥ ವಿವಾದದಲ್ಲಿ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಸೊ ಕೇದಾರ್ನಾಥಕ್ಕೆ ಇವರಿಗೆ ನೋ ಎಂಟ್ರಿನಾ ಅನ್ನೋ ಪ್ರಶ್ನೆ ಈ ಹಿಂದೆ ಸಾಕಷ್ಟು ವಿಷಯಗಳಲ್ಲಿ ಕೂಡ ಇದು ಚರ್ಚೆ ಆಗಿರುವಂಥ ವಿಷಯ. ಅಂದರೆ ಕೇದಾರ್ನಾಥಕ್ಕೆ ಹಿಂದೂಯೇತರ ಸಿಬ್ಬಂದಿಗಳು ಹೋಗಬಾರ್ದು, ಹಿಂದೂಯೇತರ ಜನರು ಅಲ್ಲಿಗೆ ಹೋಗಬಾರ್ದು ಅನ್ನೋದು ಕೆಲವೊಂದು ವಿವಾದಕ್ಕೆ ಸೃಷ್ಟಿಯಾಗಿರುವಂತಹ ಒಂದು ವಿಷಯ. ಆದರೆ ಈಗ ಸಾರಾ ಅಲಿ ಖಾನ್ ಅವರೇ ಮೇಯ್ನ್ ಆಗಿ ಯಾಕೆ ಕಾಣಿಸ್ಕೊಳ್ತಾ ಇದ್ದಾರೆ? ಯಾಕಂದರೆ ಈ ಸಿನಿಮಾ ಅಂದರೆ ಅವರ ಮಾಡಿರೋ ಹಿಂದಿನ ಸಿನಿಮಾದ ಪ್ರಯುಕ್ತ ಅವರು ಕೆಲವೊಂದು ಸಲ ಕೇದಾರ್ನಾಥಕ್ಕೆ ಹೋಗಿದ್ದಾರೆ. ಅಂದರೆ ಅವರ ಸಿನಿಮಾ ಶೂಟಿಂಗ್ ಆಗಿದ್ದೆ ಅಲ್ಲಿ ನಂತರ ಅಲ್ಲಿಯ ಒಂದು ಕಲ್ಚರ್ ಆಗಿರ್ಬೋದು, ಅಲ್ಲಿಯ ಒಂದು ವೆದರ್ ಆಗಿರ್ಬೋದು, ಅವರ ಅಂದರೆ ಸಾರಾ ಅಲಿ ಖಾನ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ವರ್ಷಕ್ಕೊಮ್ಮೆ ಅಂದರೂ ಕೇದಾರ್ನಾಥಕ್ಕೆ ಒಮ್ಮೆ ಅವರು ಪ್ರವೇಶವನ್ನು ಮಾಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ಈಗ ಕೇದಾರನಾಥ ಮತ್ತು ಬದ್ರಿನಾಥದಲ್ಲಿ ಒಂದು ರೂಲ್ಸನ್ನು ಮಾಡಿದ್ದಾರೆ. ಸೊ ಈ ರೂಲ್ಸಿಂದ ಸಾಕಷ್ಟು ಒಂದು ಸೆಲೆಬ್ರಿಟಿಗಳಿಗಾಗಿರ್ಬೋದು ಅಥವಾ ಹಿಂದೂಯೇತರ ಜನಗಳಿಗಾಗಿರ್ಬೋದು ಒಂಥರ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿಯ ಕೇದಾರ್ನಾಥದ ಟ್ರಿಪ್ಗಾಗಿರ್ಬೋದು ಅಥವಾ ಅಲ್ಲಿಯ ಒಂದು ಸೌಂದರ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಜನರು ಹೋಗ್ತಾ ಇರ್ತಾರೆ. ಅಲ್ಲಿಯ ಇತಿಹಾಸ ಕೂಡ ಅಷ್ಟೇ ಎಲ್ರಿಗೂ ಇಷ್ಟವಾಗಿರುವಂಥ ಇತಿಹಾಸ, ಸಾಕಷ್ಟು ಇತಿಹಾಸವನ್ನು ಹೊಂದಿರುವಂಥ ದೇವಾಲಯಗಳು. ಸೊ ಆ ದೇವಾಲಯಗಳಿಗೆ ದೇವಸ್ಥಾನದ ಒಳಗೆ ಪ್ರವೇಶ ಇಲ್ಲ. ಪ್ರವೇಶ ಮಾಡಬೇಕಾದ್ರೆ ಅವರಿಗೆ ಅಫಿಡವಿಟ್ ಅನ್ನೋ ಒಂದು ಅವರಿಗೆ ಬೇಕಾದಂತಹ ಒಂದು ಏನಿದೆ ಅದನ್ನು ಅವರು ಅಲ್ಲಿಗೆ ಅಪ್ರೂವ್ ಮಾಡಿದ್ರೆ ಮಾತ್ರ ಅವರಿಗೆ ಆ ಒಂದು ದೇವಸ್ಥಾನಕ್ಕೆ ಪ್ರವೇಶವನ್ನು ಪಡ್ಕೋಬೋದು. ಸೊ ಏನಿದು ಅಂತ ನೋಡೋದಾದರೆ ಈಗ ಸಾರಾ ಅಲಿ ಖಾನ್ ಅವ್ರಿಗೂ ಇಂತಹ ಇದೇ ಸಮಸ್ಯೆ ಎದುರಾಗ್ತಾ ಇದೆ. ಯಾಕಂದರೆ ಅವರು ಹಿಂದೆ ಸಾಕಷ್ಟು ಸಲ ಕೇದಾರ್ನಾಥ ಆಗಿರ್ಬೋದು, ಬದ್ರಿನಾಥ ದೇವಸ್ಥಾನಗಳಿಗೆ ಹೋಗಿದ್ದಾರೆ. ಅವರ ಸಿನಿಮಾದ ನಂತರ ಅವರು ಹಿಂದೂ ದೇವಾಲಯಗಳ ಹತ್ತ ಮೋರೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿಯ ಒಂದು ಜನರ ಮಾತು ಅಥವಾ ಅಲ್ಲಿಯ ಒಂದು ಕಲ್ಚರ್ ಆಗಿರ್ಬೋದು, ಅಲ್ಲಿ ಸಿಗುವಂಥ ಪೀಸ್ಫುಲ್ ಲೈಫ್ ಆಗಿರ್ಬೋದು ಅವರಿಗೆ ಇಷ್ಟವಾಗಿರುವಂಥದ್ದು. ಸೊ ಇದೀಗ ಹೊಸ ರೂಲ್ಸ್ನಿಂದ ಏನಾಗಿದೆ, ಅಲ್ಲಿ ಹೋಗೋಕ್ಕೆ ಎಂಟ್ರಿ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಇನ್ನು ಮೊಬೈಲ್ ಫೋನ್ ಕೂಡ ಅಲೌಡ್ ಇಲ್ಲ ಅಂತೆ. ಸೊ ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಒಂದು ರೂಮನ್ನು ಕೊಟ್ಟಿರ್ತಾರೆ. ಸೊ ಆ ರೂಮಲ್ಲೇ ಅವರು ಮೊಬೈಲನ್ನು ಇಡಬೇಕು. ಆಮೇಲೆ ಅಲ್ಲಿಂದ ಬರಬೇಕಾದ್ರೆ ಮೊಬೈಲನ್ನು ತಗೊಂಡು ಹೋಗೋಂಗಿಲ್ಲ. ಅಂದರೆ ದೇವಸ್ಥಾನದ ಒಳಗಾಗಿರ್ಬೋದು, ದೇವಸ್ಥಾನದ ಆವರಣದ ಹತ್ರ ಆಗಿರ್ಬೋದು ಮೊಬೈಲನ್ನು ತಗೊಂಡು ಹೋಗೋ ಹಾಗಿಲ್ಲ. ಸೊ ಇದು ಹೊಸದಾಗಿ ಬಂದಿರುವಂಥ ರೂಲ್ಸ್. ಸೊ ಇದರಿಂದ ಸಾಕಷ್ಟು ಜನಗಳಿಗೆ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಜನ ಅಲ್ಲಿ ಹೋಗಿ ವಿಡಿಯೋ ಮಾಡೋದಾಗಿರ್ಬೋದು, ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ಸೆರೆ ಹಿಡಿಯುವಂಥ ಕೆಲಸ ಕೂಡ ಮಾಡ್ತಾ ಇದ್ರು. ಅಂಥದ್ರಲ್ಲಿ ಈಗ ಮೊಬೈಲ್ ಕೂಡ ಅಲೌ ಇಲ್ಲ ಅಂತ ಹೇಳಿದ ಮೇಲೆ ಸಾಕಷ್ಟು ಜನಗಳಿಗೆ ಒಂದು ಕಷ್ಟ ಅಂತಲೇ ಹೇಳ್ಬೋದು. ಅದರಲ್ಲಿ ಯೂಟ್ಯೂಬ್ ಜಾಸ್ತಿ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ವಿಡಿಯೋ ಮಾಡೋದಾಗಿರ್ಬೋದು, ಅಲ್ಲಿಯ ವಿಡಿಯೋವನ್ನು ಜನಗಳಿಗೆ ತೋರಿಸೋದಾಗಿರ್ಬೋದು, ಅವರ ಸಬ್ಸ್ಕ್ರೈಬರ್ಸ್ಗೆ ತೋರಿಸೋದಾಗಿರ್ಬೋದು, ಈ ಥರ ಮಾಡ್ತಾ ಇದ್ರು. ಇದೀಗ ವಿಡಿಯೋ ಆಗಿರ್ಬೋದು, ಅಲ್ಲಿಯ ಫೋನ್ ಕೂಡ ಅಲೌಡ್ ಇಲ್ಲ ಅಂತ ಹೇಳಿದಾಗ ಅವ್ರಿಗೂ ಒಂಥರ ಕಷ್ಟದ ಪರಿಸ್ಥಿತಿನ ಅಂತ ಹೇಳ್ಬೋದು. ಇನ್ನು ನಾನು ಸನಾತನಿ ಅನ್ನೋ ಒಂದು ಅಫಿಡವಿಟ್ ಆ ಒಂದನ್ನು ಪ್ರೂಫ್ ಇದೆಯಲ್ಲ ಅದನ್ನು ಇಟ್ಕೊಂಡಿದ್ರೆ ಮಾತ್ರ ಅವರು ಆ ದೇವಸ್ಥಾನದೊಳಗೆ ಹೋಗಬಹುದು ಅನ್ನೋದು. ಸೊ ಈ ರೂಲ್ಸ್ ಎಷ್ಟು ಜನಗಳಿಗೆ ಸರಿ ಅನಿಸುತ್ತೋ, ಎಷ್ಟು ಜನಗಳಿಗೆ ಇದು ತಪ್ಪು ಅಂತ ಅನಿಸುತ್ತೋ ಗೊತ್ತಿಲ್ಲ. ಆದರೂ ಈ ರೂಲ್ಸ್ ಅಲ್ಲಿ ಆಗಿರೋದಂತೂ ನಿಜ. ಇನ್ನು ಈ ರೂಲ್ಸ್ನ ಅನ್ವಯ ಅಲ್ಲಿ ಎಲ್ಲ VIP ಗಳು ಯಾರೆಲ್ಲ VIP ಗಳು ಬರ್ತಾರೋ ಸೊ ಅವರೆಲ್ಲರಿಗೂ ಈ ರೂಲ್ಸ್ ಅನ್ವಯ ಆಗುತ್ತೆ. ಸೊ ಎಲ್ಲರೂ ಹೇಳ್ಬೋದು VIP ಗಳಿಗೆ ಸ್ಪೆಷಲ್ ಎಂಟ್ರಿ ಇರುತ್ತೆ, VIP ಗಳಿಗೆ ಬೇರೆ ರೀತಿಯೇ ಟ್ರೀಟ್ ಮಾಡ್ತಾರೆ ಅಂತ. ಸೊ ಇಲ್ಲ, ಈ ದೇವಸ್ಥಾನದಲ್ಲಿ ಕೇದಾರ್ನಾಥ ಮತ್ತು ಬದ್ರಿನಾಥ ದೇವಸ್ಥಾನದಲ್ಲಿ ಆ ಥರ ಯಾವುದೇ ಇಲ್ಲ. ಸೊ VIP ಗಳಿಗೂ ಈ ರೂಲ್ಸ್ ಅನ್ವಯ ಆಗುತ್ತೆ. ಅವ್ರಿಗೂ ಕೂಡ ಮೊಬೈಲ್ ಫೋನ್ ಅಲೌ ಇಲ್ಲ. ಸೊ ಯಾವ ರೀತಿ ಆಗಿದೆ ಅಂದರೆ ಇದು ಒಂಥರ ಎಲ್ಲರಿಗೂ ಸಮಾನ ರೀತಿಯ ರೂಲ್ಸ್ ಆಗಿದೆ. ಹಾಗಾಗಿ ಎಲ್ಲರೂ ಇದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಯಾಕಂದರೆ ಈಗ VIP ಗಳಿಗೆ ಆ ಥರ ಇರಲಿಲ್ಲ, ಬೇರೆ ನಾರ್ಮಲ್ ಜನಗಳಿಗೆ ಮಾತ್ರ ಈ ಒಂದು ರೂಲ್ಸ್ ಅಂತಿದ್ರೆ ಎಲ್ಲರೂ ಪ್ರಶ್ನೆ ಮಾಡುವಂಥದ್ದೇ. ಬಟ್ ಇದು VIP ಗಳಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಅಲ್ಲಿನ ಸಿಬ್ಬಂದಿಗಳೇ ಹೇಳಿದ್ದಾರೆ.